ಈ ಎಣ್ಣೆನ ಬೆಚ್ಚಗಿರ್ಬೇಕಾದ್ರೇನೆ ಒಂದ್ 2 ದಿವಸ ತಲೆಗೆ ಹಚ್ಕೊಂಡ್ರೆ ಸಾಕು ಮುಖದಲ್ಲಿ ಗ್ಲೋ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಇದು ಯಾವ್ದೇ ರೀತಿ ಮ್ಯಾಜಿಕ್ ಅಂತೂ ಅಲ್ಲ, ಜಸ್ಟ್ ಲಾಜಿಕ್ ನ ಅರ್ಥ ಮಾಡ್ಕೊಬೇಕಷ್ಟೇನೆ. ಮೊದ್ಲಿಗೆ ಈ ಎಣ್ಣೆನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ, ಹಾಗೆ ಲಾಸ್ಟ್ ಅಲ್ಲಿ ಆ ಲಾಜಿಕ್ ಬಗ್ಗೆನೂ ತಿಳಿಸ್ತೀನಿ ನಿಮ್ಗೆ. ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೊಂಡು ಇನ್ನೇನ್ ಹೊಗೆ ಬರುತ್ತೆ ಅನ್ನೋಷ್ಟೊತ್ತಿಗೆ ಸ್ಟವ್ ನ ಆಫ್ ಮಾಡ್ಕೊಬೇಕು. ಆ ಎಣ್ಣೆ ಸ್ವಲ್ಪ ಬಿಸಿ ಇರ್ಬೇಕಾದ್ರೇನೆ ಒಂದು ನಿಂಬೆ ಹಣ್ಣಲ್ಲಿ ಅರ್ಧ ಭಾಗದಷ್ಟು ನಿಂಬೆ ಹಣ್ಣನ್ನ ಇಲ್ಲಿ ಹಿಂಡ್ಕೊಬೇಕು. ಈ ಎಣ್ಣೆ ಸ್ವಲ್ಪ ಬಿಸಿ ಇರ್ಬೇಕಾದ್ರೇನೆ ನೀಟಾಗಿ ಕೂದಲಿಗೆಲ್ಲ ಹಚ್ಕೋಬೇಕು, ನೆತ್ತಿಗೆಲ್ಲ ಹಚ್ಕೊಬೇಕು. ಹಚ್ಕೊಂಡು ಒಂದ್ ಸ್ವಲ್ಪ ಆದ್ಮೇಲೆ ಈ ಚಿಕ್ಕ ಹಲ್ಲಿನ ಬಾಚನ್ಗೆ ಬರುತ್ತಲ್ಲ, ನಾನು ಇಲ್ಲಿ ತೋರಿಸಿದೀನಿ ನಿಮ್ಗೆ ವಿಡಿಯೋದಲ್ಲಿ ನೋಡಿ, ಆ ಬಾಚನ್ಗೆಯಲ್ಲಿ ನೀಟಾಗಿ ತಲೆನೆಲ್ಲ ಬಾಚ್ಕೊಬೇಕು. ಆಗ ಆ ಹೊಟ್ಟೆ ಏನಿದೆ ಆ ಬಾಚನ್ಗೆಲೆಲ್ಲ ಬಂದ್ಬಿಡುತ್ತೆ. ಅದನ್ನ ಕ್ಲೀನ್ ಮಾಡ್ಕೊಂಡು ಮತ್ತೆ ಕ್ಲೀನ್ ಆಗಿ ತಲೆನೆಲ್ಲ ನೀಟಾಗಿ ಬಾಚ್ಕೊಂಡು 1-2 ಅವರ್ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಬಹುದು. ಇದರಿಂದ ಏನಾಗುತ್ತೆ ಅಂತಂದ್ರೆ ಡ್ಯಾಂಡ್ರಫ್ ಸಮಸ್ಯೆ ಇರೋರಿಗೆ 2 ದಿವಸದಲ್ಲೇನೆ ಡ್ಯಾಂಡ್ರಫ್ ಇಂದ ಮುಕ್ತಿ ಸಿಗುತ್ತೆ. ಒಂದ್ಸಲ ನಿಮ್ ತಲೆಯಲ್ಲಿ ಡ್ಯಾಂಡ್ರಫ್ ಕ್ಲಿಯರ್ ಆಯ್ತು ಅಂತಂದ್ರೆ ಫೇಸು ಕ್ಲಿಯರ್ ಆಗುತ್ತೆ. ತುಂಬಾ ಜನರಿಗೆ ಡ್ಯಾಂಡ್ರಫ್ ಇರೋರಿಗೆ ಮುಖದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು, ಪಿಂಪಲ್ ರೀತಿ ಎದ್ದೇಳುತ್ತೆ. ಅಂತವ್ರು ತಲೆಯನ್ನ ಡ್ಯಾಂಡ್ರಫ್ ಇಂದ ಕ್ಲಿಯರ್ ಮಾಡ್ಕೊಂಡ್ರೆ ಮುಖದಲ್ಲಿ ಆ ಗುಳ್ಳೆಗಳು ತನ್ನಾಗೆ ಹೋಗುತ್ತೆ. ಇದರಿಂದ ನ್ಯಾಚುರಲ್ ಆಗೇನೆ ಫೇಸ್ ಎಲ್ಲ ಕ್ಲಿಯರ್ ಆಗಿ ಫೇಸ್ ಅಲ್ಲಿ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಡ್ಯಾಂಡ್ರಫ್ ಇರೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.